ಎಸ್, ದಿಸ್ ಇಸ್ ಮಾಸ್ಟರ್ ಸ್ಟ್ರೋಕ್ ಕ್ಲಾಸಸ್ ಧಾರವಾಡ. ಎಸ್, ಇವತ್ತಿನ ಕ್ಲಾಸ್ ಅಲ್ಲಿ ನಾ ಹೇಳ್ತಾ ಇರೋದು 10th ಸ್ಟ್ಯಾಂಡರ್ಡ್, 9th ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡ್ ಆಲ್ರೆಡಿ ಬಂದ್ಬಿಟ್ಟಿರ್ತೀರಿ. ಬಟ್ ಆದ್ರೂ ಕೆಲವೊಂದ್ರು ಏನಿರ್ತಾರ ಮ್ಯಾಥಮೆಟಿಕ್ಸ್ ಒಳಗೆ ಇನ್ನು ಎವರೇಜ್ ಇರ್ತಾರ. ಸೊ ಅಂತವರಿಗೋಸ್ಕರ ನಾ ಕೆಲವೊಂದು ಮೇನ್ ಇಂಪಾರ್ಟೆಂಟ್ ಇರುವಂತಹ 30 ಕಾನ್ಸೆಪ್ಟ್ ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ 10 ಕಾನ್ಸೆಪ್ಟ್ ಅನ್ನ ನೋಡೋಣ. ಸೊ ಇದರಲ್ಲಿ ಪೂರ್ತಿ ಎಡಿಷನ್ ಸಬ್ಟ್ರಾಕ್ಷನ್ ಇಂದ ಹಿಡ್ಕೊಂಡಿದ್ದಿದೆ. ಇದು ಎಡಿಷನ್ ಸಬ್ಟ್ರಾಕ್ಷನ್, ಇದು LCM, ಆಮೇಲೆ ಸ್ಕ್ವೇರ್ಸ್ ಕ್ಯೂಬ್ ಬಗ್ಗೆ ನಾಲೆಜ್, ಆಮೇಲೆ ಇದು ಲೀನಿಯರ್ ಈಕ್ವೇಶನ್, ಈ ಕಡೆ ಟರ್ಮ್ ಆ ಕಡೆ ಹೋದಾಗ ಏನಾಕೈತಿ, ಆ ಕಡೆ ಟರ್ಮ್ ಈ ಕಡೆ ಹೋದಾಗ ಏನಾಕೈತಿ, ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಇರುತ್ತೆ. ಸೊ ಆಮೇಲೆ ಇಲ್ಲಿ ಸೇಮ್ ಇದು ಆ ಕಡೆ ಟರ್ಮ್ ಈ ಕಡೆ ಟರ್ಮ್ ಆ ಕಡೆ, ಆಮೇಲೆ ಇಲ್ಲಿ ಮೇಲ್ಗಡೆ ಒಂದಿಷ್ಟು ಟರ್ಮ್ ಇದ್ದಾಗ ಕೆಳಗಡೆ ಒಂದಿಷ್ಟು ಟರ್ಮ್ ಇದ್ದಾಗ ಕ್ಯಾನ್ಸಲ್ ಮಾಡ್ಬೇಕು ಅಥವಾ ಕ್ಯಾನ್ಸಲ್ ಮಾಡಬಾರ್ದು ಏನಂತ ನಾವು ನೋಡ್ಬೋದು. ರೈಟ್. ಸೊ ಅದರಲ್ಲಿ ಮೊದಲನೇ ಕ್ವಶನ್ ಏನೈತಿ, 2023 ಮೈನಸ್ 2024 ಅಂತ ಇದೆ ಕ್ವಶನ್. ಸೆಕೆಂಡ್ ಕ್ವಶನ್ 2024 ಮೈನಸ್ 2023 ಇದೆ. ಸೊ ಇವೆರಡು ಕ್ವಶನ್ ನೋಡಾಕ ಸೇಮ್ ಆದ್ರೂ ಅಲ್ಲಿ ಬಹಳ ಡಿಫರೆನ್ಸ್ ಐತಿ. ನೀವು ಮಾಡುವಂತ ಮಿಸ್ಟೇಕ್ ಏನ್ ಮಾಡಬಾರ್ದು ನೋಡೋಣ. ಸೊ ಇಲ್ಲಿ ಫಸ್ಟ್ ಕ್ವಶನ್ ದಾಗ ನೀವ್ ಏನ್ ಮಾಡಕ್ ಹೋಗ್ತೀರಿ, 2023 ಮೈನಸ್ 2024 ಅಂತ ಬರೆಯಕ್ ಹೋಗ್ತೀರಿ. ಈ ತರ ಬರೆದು ಸಬ್ಟ್ರಾಕ್ಷನ್ ಮಾಡಕ್ ಹೋಗ್ತೀರಿ. ಸೊ ಇದು ರಾಂಗ್ ಆಗ್ತೈತಿ. ಯಾವತ್ತು ನಾವು ಸ್ಮಾಲರ್ ಕ್ವಾಂಟಿಟಿ ಇಂದ ಬಿಗ್ಗರ್ ಕ್ವಾಂಟಿಟಿನ ಸಬ್ಟ್ರಾಕ್ಟ್ ಮಾಡಕ್ ಬರಲ್ಲ. ಸ್ಮಾಲರ್ ಕ್ವಾಂಟಿಟಿ ಇಂದ ಬಿಗ್ಗರ್ ಕ್ವಾಂಟಿಟಿನ ಸಬ್ಟ್ರಾಕ್ಟ್ ಮಾಡಕ್ ಬರಲ್ಲ. ಸೊ ನಾವೇನ್ ಮಾಡ್ಬೇಕು, ಯಾವಾಗ್ಲೂ ಅದು ಕ್ವಶನ್ ಹೇಗಾದ್ರೂ ಇರಲಿ, ಈ ಟರ್ಮ್ ಈ ಕಡೆ ಇರ್ಲಿ, ಈ ಟರ್ಮ್ ಈ ಕಡೆ ಇರ್ಲಿ, ಫಸ್ಟ್ ವಿ ಹ್ಯಾವ್ ಟು ಆಲ್ವೇಸ್ ರೈಟ್ ಬಿಗ್ಗರ್ ಟರ್ಮ್. ಫಸ್ಟ್ ಏನ್ ಬರ್ಕೋಬೇಕು ನಾವು, ದಿಸ್ ಈಸ್ ರಾಂಗ್, ಇದು ರಾಂಗ್ ಆಯ್ತು. ಇನ್ನು ಕರೆಕ್ಟ್ ಮೆಥಡ್ ಯಾವುದು ಹಾಗಾದ್ರೆ, 2024 ಮೈನಸ್ 2023. ಯಾವಾಗ್ಲೂ ನಾವು ಬಿಗ್ಗರ್ ವ್ಯಾಲ್ಯೂ ಇಂದ ಸ್ಮಾಲರ್ ವ್ಯಾಲ್ಯೂನ ಸಬ್ಟ್ರಾಕ್ಟ್ ಮಾಡಬೇಕು, ಇಲ್ಲ ಅಂದ್ರೆ ರಾಂಗ್ ಆಗ್ತೈತಿ. ಸೊ ಈಗ ನೋಡ್ರಿ, ಸಬ್ಟ್ರಾಕ್ಟ್ ಮಾಡಿ, 4 over 3 ಹೋದ್ರ 1, 2 over 2 ಹೋದ್ರ 0, 0, 0. ಸೊ ಆನ್ಸರ್ ಏನ್ ಬಂತು ನಮ್ಗ, 1 ಅಂತ ಬಂತು ಆನ್ಸರ್. ಸೊ 1 ಅಂತ ಓಕೆ. ಸೆಕೆಂಡ್ ಕ್ವಶನ್ ಗೆ ಸೇಮ್ ಇದೆ, 2024 ಮೈನಸ್ 2023 ನ ಮಾಡ್ತೇವೆ. ಫಸ್ಟ್ ಕ್ವಶನ್ ಇದೆಲ್ಲ ಉಲ್ಟಾ ಪಲ್ಟಾ ಅದಾವ, ಬಟ್ ಕ್ವಶನ್ ಹಿಂಗಾದ್ರೂ ಇರ್ಲಿ, ನಾವು ಏನ್ ಮಾಡ್ಬೇಕು, ಯಾವಾಗ್ಲೂ ಬಿಗ್ಗರ್ ವ್ಯಾಲ್ಯೂ ಇಂದನ ಸ್ಮಾಲರ್ ವ್ಯಾಲ್ಯೂ ಸಬ್ಟ್ರಾಕ್ಟ್ ಮಾಡ್ಬೇಕು, ಬಿಗ್ಗರ್ ವ್ಯಾಲ್ಯೂ ಇಂದನ ಸ್ಮಾಲರ್ ವ್ಯಾಲ್ಯೂ ಸಬ್ಟ್ರಾಕ್ಟ್ ಮಾಡ್ಬೇಕು. ದಿಸ್ ಈಸ್ ರೈಟ್ ಮೆಥಡ್. 2024 ಮೈನಸ್ 2023. ಸೊ ಹಂಗಾದ್ರೆ 2024 or 2023 ಹೋದ್ರ ಆನ್ಸರ್ 1 ಬಂತು. ಸೊ ಹಾಗಾದ್ರೆ ಇದಕ್ಕೆ ಯಾವ ಆನ್ಸರ್ ಬರಿಬೇಕು, ಇದಕ್ಕೆ ಎರಡಕ್ಕೂ ಸೇಮ್ ಆಗತ್ತಂತ ಸಾಧ್ಯ ಇಲ್ಲಲ್ಲ, ಯಾಕಂದ್ರೆ ಕ್ವಶನ್ ಉಲ್ಟಾ ಪಲ್ಟಾ ಅದು, ಎರಡಕ್ಕೂ ಸೇಮ್ ಅಂತ ಆಗಂಗಿಲ್ಲ. ಸೊ ಇದರ ಆನ್ಸರ್ ಏನ್ ಬರಿಬೇಕು ಅಂತಂದ್ರೆ, ಈ ಆನ್ಸರ್ ಅಂತೂ 2024 2023 ಹೋದ್ರ +1, ಅದು ಫಸ್ಟ್ ಆನ್ಸರ್ ಏನು. ಸೆಕೆಂಡ್ ಕ್ವಶನ್ ಆನ್ಸರ್ ಏನು, 1 ಬಂತು. ಬಟ್ ಫಸ್ಟ್ ಕ್ವಶನ್ ಗೆ ಆನ್ಸರ್ 1 ಅಲ್ಲ. ಫಸ್ಟ್ ಕ್ವಶನ್ ಸೊಲ್ಯೂಷನ್ ಆನ್ಸರ್ 1 ಅಲ್ಲ, ಅದು -1. ಹಾಗಾದ್ರೆ ಸೆಕೆಂಡ್ ಕ್ವಶನ್ ಫಸ್ಟ್ ಕ್ವಶನ್ ಡಿಫರೆನ್ಸ್ ಏನ್ ಬಂತು, ಎಡಿಷನ್ ಸಬ್ಟ್ರಾಕ್ಷನ್ ಮಾಡುವಂಗ ನಾವು ಮಾಡ್ಬೇಕು. ಬಟ್ ಎಡಿಷನ್ ಸಬ್ಟ್ರಾಕ್ಷನ್ ಆದ್ಮೇಲೆ ಫೈನಲಿ ವಿ ಹ್ಯಾವ್ ಟು ರೈಟ್ ಬಿಗ್ಗರ್ ವ್ಯಾಲ್ಯೂ ಸೈನ್. ಬಿಗ್ಗರ್ ವ್ಯಾಲ್ಯೂ ಸೈನ್ ಅಂತಂದ್ರೆ ವಿಚ್ ಇಸ್ ಬಿಗ್ಗರ್ ಕಂಪೇರ್ ಟು 2023 and 2024. ಈ ಸೈನ್ ಬಿಟ್ಟು ಹೇಳ್ರಿ. 2024 is bigger value. So the sign of 2024 is minus. 2024 ಸೈನ್ ಯಾವ್ದೈತಿ, ಮೈನಸ್ ಐತಿ. ಸೊ ಹಂಗಾರ ಅದ್ರ ಬಾಜು ಏನ್ ಹಚ್ಬೇಕು, ಹಂಗಾರ ಇಲ್ಲಿ ಫಸ್ಟ್ ಕ್ವಶನ್ ಆನ್ಸರ್ ಗೆ -1 ಅಂತ ಹಚ್ಬೇಕು. ಇನ್ನು ಸೆಕೆಂಡ್ ಕ್ವಶನ್ ಗೆ 2024 2023 ಇತ್ತಲ್ಲ, ವಿಚ್ ಇಸ್ ಬಿಗ್ಗರ್ ಕಂಪೇರ್ ಟು ದಿಸ್ ಟು ನಂಬರ್. 2024 is bigger value. ಸೊ 2024 ಸೈನ್ ಬಾಜು, ಇಲ್ಲಿ ಯಾರು ಇಲ್ಲ ಅಂದ್ರೆ ಪ್ಲಸ್ ಇರ್ತಾರೆ, ನೆನ್ಪಿಟ್ಕೋರಿ, ಯಾರು ಇಲ್ಲ ಅಂದ್ರೆ ಬಾಜು ಪ್ಲಸ್ ಇದ್ದಂಗ. ಸೊ ಇಲ್ಲಿ +1. ನೀವು ಪ್ಲಸ್ ಬರ್ದ್ರೆ ಬರ್ರಿ, ಬಿಟ್ರೆ ಬಿಡ್ರಿ, ಏನು ಪ್ರಾಬ್ಲಮ್ ಆಗಂಗಿಲ್ಲ. ಪ್ಲಸ್ ಬರ್ದ್ರು ಅಷ್ಟೇ, ಬಿಟ್ರು ಅಷ್ಟೇ. ಬಟ್ ಮೈನಸ್ ಮಾತ್ರ ಬರಿಲೇಬೇಕು. ಮೈನಸ್ ಅನ್ನೋದು ಡೇಂಜರ್ ಇದ್ದಂಗ, ಮೈನಸ್ ಬಿಡಂಗಿಲ್ಲ ನೀವು. ಮೈನಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವೆಲ್ಲ ಆಲ್ಮೋಸ್ಟ್ ತಪ್ಪು ಮಾಡೋದು ಇದ್ರಾಗ, ಮೈನಸ್ ಅನ್ನ ನೆಗ್ಲೆಕ್ಟ್ ಮಾಡ್ತೀವಲ್ಲ, ಅಲ್ಲೇ ತಪ್ಪು ಮಾಡೋದು. ರೈಟ್. ಸೊ ಈಗ ಇದು ಸೈನ್ ಬಗ್ಗೆ ಅಂತೂ ಓಕೆ ಆಯ್ತು. ಇನ್ನು ಇದನ್ನೇ ಯೂಸ್ ಮಾಡಿಕೊಂಡು ಈ ಥರ್ಡ್ ಕ್ವಶನ್ ಫೋರ್ತ್ ಕ್ವಶನ್ ನೋಡೋಣ. ಈ ಥರ್ಡ್ ಕ್ವಶನ್, ಇಟ್ಸ್ ಫಸ್ಟ್ ಕ್ವಶನ್ ಸೆಕೆಂಡ್ ಕ್ವಶನ್ ಆಯ್ತು. ಇನ್ನು ಥರ್ಡ್ ಕ್ವಶನ್ ಇಲ್ಲಿ ಬರ್ಕೋತೇನೆ, ವಾಪಸ್ ರಿಪೀಟ್ ಅದನ್ನ. ಏನೈತದ, 2 - 3 + 2 - 2. ಸೊ ಇಲ್ಲಿ ನೋಡ್ರಿ, ಈ ತರ ಬಹಳಷ್ಟು ಟರ್ಮ್ಸ್ ಇದ್ದಾಗ ನಾವು ಸೇಮ್ ಟು ಸೇಮ್ ಟರ್ಮ್ ನ ಹುಡುಕ್ಬೇಕು. ಸೇಮ್ ಟು ಸೇಮ್ ಟರ್ಮ್ ಇದಾವ, ಆಮೇಲೆ ಸೈನ್ ಅಪೋಸಿಟ್ ನ ಹುಡುಕ್ಬೇಕು. ಈ ನೋಡಿ, ಸೈನ್ ಅಪೋಸಿಟ್ ಇದಾವ. ಈ 2 ಕ ಪ್ಲಸ್ ಐತಿ, ಈ 2 ಕ ಮೈನಸ್ ಐತಿ. ಸೇಮ್ ಕ್ವಾಂಟಿಟಿ ಹ್ಯಾವಿಂಗ್ ಅಪೋಸಿಟ್ ಸೈನ್. ಇದು +2, ಇದು -2. +2 -2 ಇದ್ರೆ ನಾವೇನ್ ಮಾಡ್ಬೇಕು, ಅದನ್ನ ಕ್ಯಾನ್ಸಲ್ ಮಾಡ್ಬೇಕು. ಇಬ್ರು ಸಾಯಿಸ್ಬಿಡ್ರಿ ಇವ್ರನ್ನ. ಈ +2 -2 ಏನಕ್ಕೈತಿ, ಸಾಯಿಸ್ಬಿಡ್ರಿ ಇಬ್ರು. ಇವ್ರು ಸತ್ರು ಅಂದ್ರೆ ಕ್ಯಾನ್ಸಲ್ ಅಂದ್ರೆ 2 ಒಳಗ್ 2 ಹೋದ್ರೆ 0 ಅಂತ ಮೀನಿಂಗ್ ಅದ. ಸಾಯಿಸ್ರಿ ಕ್ಯಾನ್ಸಲ್ ಮಾಡ್ರಿ ಅಂತಂದ್ರೆ ಏನು, 2 ಒಳಗ್ 2 ಹೋದ್ರೆ 0 ಅಂತ ಮೀನಿಂಗ್ ಅದ. ಸೊ ಏನ್ ಉಳಿತಂಗಾರ ಇಲ್ಲಿ, 2 - 3 ಉಳಿತು. ಉಳಿದೇನು
2 ಮೈನಸ್ 3 ಉಳಿತು. ಸೊ ನಾ ಅವಾಗ್ಲೇ ಹೇಳ್ದ ಹಾಗೆ ಬಿಗ್ಗರ್ ವ್ಯಾಲ್ಯೂ ಒಳಗ ಸ್ಮಾಲರ್ ವ್ಯಾಲ್ಯೂ ಸಬ್ಟ್ರಾಕ್ಟ್ ಮಾಡ್ಬೇಕು, ಸ್ಮಾಲರ್ ವ್ಯಾಲ್ಯೂ ಒಳಗ ಬಿಗ್ಗರ್ ವ್ಯಾಲ್ಯೂ ಸಬ್ಟ್ರಾಕ್ಟ್ ಮಾಡಂಗಿಲ್ಲ. ಸೊ 3 ಒಳಗ್ 2 ಹೋದ್ರೆ ಎಷ್ಟು? 3 ಒಳಗ್ 2 ಹೋದ್ರೆ 1 ಬಂತು. ಆಮೇಲೆ ದ ಸೈನ್ ಆಫ್ ಬಿಗ್ಗರ್ ನಂಬರ್ ಈಸ್ ಮೈನಸ್, ಸೊ ಇದು -1 ಬಂತು. ಅದೇ ರೀತಿ ಫೋರ್ತ್ ಕ್ವಶನ್ ಇಲ್ಲಿ ಸಾಲ್ವ್ ಮಾಡೋಣ. ಫೋರ್ತ್ ಕ್ವಶನ್ ಏನದ ಅದು 3 ಮೈನಸ್ 2 ಪ್ಲಸ್ 3 ಪ್ಲಸ್ 2. ಸರ್ ಇಲ್ಲಿ 3 ಮತ್ತು 3 ಸೇಮ್ ಟು ಸೇಮ್ ಕ್ವಾಂಟಿಟಿ ಅದಾವಲ್ಲ, ಕ್ಯಾನ್ಸಲ್ ಮಾಡ್ಬಿಡು. ನೀವು ಈ ಕಡೆ ಹೇಳಿದ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಆಗಿ ಕೇಳಾರ್ದ ಇದನ್ನು ಕ್ಯಾನ್ಸಲ್ ಮಾಡಕ್ ಹೋಗ್ಬೇಡ್ರಿ. ಯಾಕೆ 3 ಅದಾವ, ಓಕೆ ಇಲ್ಲ ಅನ್ನಂಗಿಲ್ಲ. ಬಟ್ ಈ 3 ಕ ಬಾಜು ಪ್ಲಸ್ ಐತಿ, ಈ 3 ಕು ಬಾಜು ಪ್ಲಸ್ ಐತಿ. ಈ ಸೈನ್ ಏನು ಇಲ್ಲ ಅಂದ್ರೆ ಪ್ಲಸ್ ಇದ್ದಂಗದ. ಸೊ +3 ಕ್ಯಾನ್ಸಲ್ ಆಗಂಗಿಲ್ಲ. ನನ್ನ ಕಂಡೀಷನ್ ಏನು? ಸೇಮ್ ಕ್ವಾಂಟಿಟಿ ಇರ್ಬೇಕ, ಅಪೋಸಿಟ್ ಸೈನ್ ಇರ್ಬೇಕ. ಸೊ ಇಲ್ಲಿ ಕ್ವಾಂಟಿಟಿ ಸೇಮ್ ಅದಾವಲ್ಲ, +2 -2 ಕ್ವಾಂಟಿಟಿ ಸೇಮ್ ಅದಾವ, ಅಪೋಸಿಟ್ ಸೈನ್ ಅದಾವ. ಸೊ ಇವು ಕ್ಯಾನ್ಸಲ್ ಆಗ್ತಾವು, ಇವು ಕ್ಯಾನ್ಸಲ್ ಆಗ್ತಾವು. ಈ 3 ಕ್ಯಾನ್ಸಲ್ ಆಗಂಗಿಲ್ಲ. ಯಾಕ? ಈ 3 ಕು ಪ್ಲಸ್ ಐತಿ, ಈ 3 ಕು ಪ್ಲಸ್ ಐತಿ. ಹಂಗಾರ ಈ 3 ಹಂಗ ಇಡು, ಈ 3 ಹಂಗ ಇಡು. ಎರಡು ಕಡೆ ಪ್ಲಸ್ ಅದಾವ ಅಂದ್ರೆ ಆಡ್ ಮಾಡ್ರಿ. 3 ಎಷ್ಟಾಯ್ತು? 6 ಆಯ್ತು. ರೈಟ್. ನೋಡ್ರಿ, ಅಡಿಷನ್ ಸಬ್ಟ್ರಾಕ್ಷನ್ ಒಳಗ ಸೈನ್ ಸೇಮ್ ಇದ್ದು ಅಂದ್ರೆ ನಾವು ಆಡ್ ಮಾಡ್ಬೇಕು, ಸೈನ್ ಡಿಫ್ರೆಂಟ್ ಇದ್ದು ಅಂತಂದ್ರೆ ಏನ್ ಮಾಡ್ಬೇಕು? ಸಬ್ಟ್ರಾಕ್ಟ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಈಗ ಫಿಫ್ತ್ ಕ್ವಶನ್. ಫೋರ್ತ್ ಆಯ್ತಲ್ಲ, ಫಿಫ್ತ್ ಕ್ವಶನ್ ಏನೈತಿ? 1/2. ಥರ್ಡ್ ಕ್ವಶನ್ ಆಯ್ತು, ಫೋರ್ತ್ ಕ್ವಶನ್ ಆಯ್ತು. ಫಿಫ್ತ್ ಕ್ವಶನ್ 1/2 ಪ್ಲಸ್ 3/4 ಪ್ಲಸ್ 5/6. ಈ ರೀತಿ ಕ್ವಶನ್ ಐತಿ. ಸೊ ಈಗ ಇದನ್ನ ನಾವು ಆಕ್ಚುಲಿ ಸ್ಟಡಿ ಮಾಡ್ತಾ ಬಂದಿರೋದು 6th ಸ್ಟ್ಯಾಂಡರ್ಡಿಗೂ ನಾವು ಕಲ್ತೇವಿ, LCM 7th ಸ್ಟ್ಯಾಂಡರ್ಡಿಗೂ ಕಲ್ತೇವಿ, ಆಮೇಲೆ 8th ಸ್ಟ್ಯಾಂಡರ್ಡಿಗೂ ಇರುತ್ತ. ರೈಟ್. ಇವೆಲ್ಲಾ ಕಾನ್ಸೆಪ್ಟ್ ಬರೀ 10th ಕಷ್ಟ ಅಲ್ಲ, ಇವು 8th 9th ವರೆಗೂ ಬೇಕೇ ಬೇಕು ಕಾನ್ಸೆಪ್ಟ್ ಇವು. ಸೊ ಇಲ್ಲಿ ಫಸ್ಟ್ ಏನ್ ಮಾಡ್ಬೇಕು? ಡಿನಾಮಿನೇಟರ್ ನ ಚೂಸ್ ಮಾಡ್ಕೋಬೇಕು. ಸುಮ್ನೆ ನ್ಯೂಮಿನೇಟರ್ ಎಲ್ಲ ಆಡ್ ಮಾಡ್ಕೊತ ಹೋಗಿ ಡಿನಾಮಿನೇಟರ್ ಎಲ್ಲ ಆಡ್ ಮಾಡ್ಕೊತ ಹೋಗಿ ಹಚ್ತಿರ್ತಾರೆ ಕೆಲವೊಬ್ರು. ಸೊ ಅದು ಹಾಗಲ್ಲ. ಇಲ್ಲಿ ಇದನ್ನ LCM ತೆಗಿಬೇಕು. ಈ ರೀತಿ ಟರ್ಮ್ಸ್ ಇದ್ದಾಗ, P/Q ಟರ್ಮ್ ಇದ್ದಾಗ LCM ತೆಗಿಬೇಕು. ಸೊ ಇಲ್ಲಿ ನೋಡಿ, ಕೆಲವೊಬ್ರು ಕೇಳ್ತಿರ್ತಾರೆ, ಸರ್ ನಮ್ಗೆ LCM ತೆಗಿಯಾಕ್ ಬರುತ್ತೆ, ಬಟ್ ಯಾವಾಗ ಏನ್ ಮಾಡ್ಬೇಕಂತ ಗೊತ್ತಿರಂಗಿಲ್ಲ, ಯಾವ ಕ್ವಶನ್ ಯಾವ ಟೈಪ್ ಆನ್ಸರ್ ಮಾಡ್ಬೇಕಂತ ಗೊತ್ತಿರಂಗಿಲ್ಲ. ಹಂಗೇನ್ ಇರಂಗಿಲ್ಲ. ಇದು P/Q ಫಾರ್ಮೆಟ್ ಇದ್ದು ಎಡಿಷನ್ ಸಬ್ಟ್ರಾಕ್ಷನ್ ಮಾಡಕ್ ಕೊಟ್ಟಾಗ ನಾವು LCM ತೆಗಿಬೇಕು. ಹಾಗಾದ್ರೆ ಇಂಟು ಇದ್ದಾಗ ಮತ್ತೆ LCM ತೆಗಿಯಂಗಿಲ್ಲ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ರೈಟ್. ಸೊ ಹಂಗಾದ್ರೆ ಇಲ್ಲಿ 2, 4, 6 LCM ತೆಗಿರಿ. LCM ಅಂದ್ರೆ ಏನು? ಇಲ್ಲಿ ಫ್ಯಾಕ್ಟರೈಸೇಷನ್ ಮಾಡ್ಕೋಬೇಕು ನಾವು. ಇಲ್ಲೊಂದು ಲೈನ್ ನೋಡಿರಿ. ಸೊ ಈಗ LCM ತೆಗಿಬೇಕಾದ್ರೆ ನೋಡ್ರಿ, ಯಾವಾಗ್ಲೂ ಸ್ಮಾಲೆಸ್ಟ್ ಟೇಬಲ್ ಇಂದ ನಾವು ಡಿವೈಡ್ ಮಾಡ್ತಾ ಹೋಗ್ಬೇಕು. ಸ್ಮಾಲೆಸ್ಟ್ ಟೇಬಲ್ ಇಂದ ಡಿವೈಡ್ ಮಾಡ್ಕೊತ ಹೋಗ್ಬೇಕು. ಇವು ಸ್ಟಾರ್ಟಿಂಗ್ 4 ಟೇಬಲ್ ಐತರಿ ಅಂತ 4 ಟೇಬಲ್ ಹೋಗುದು, 6 ಟೇಬಲ್ ಐತರಿ ಅಂತ 6 ಟೇಬಲ್ ಹೋಗುದು, ಆ ರೀತಿ ಮಾಡಬಾರ್ದು. ಅದು ಕೆಲವೊಂದಿಷ್ಟು ಕ್ವಶನ್ ಕರೆಕ್ಟ್ ಆಗ್ಬೋದು, ಬಟ್ ಎಲ್ಲಾ ಕ್ವಶನ್ ಗೆ ಕರೆಕ್ಟ್ ಆಗಂಗಿಲ್ಲ. ಸೊ ನಾವೇನ್ ಮಾಡ್ಬೇಕು? ಸ್ಮಾಲೆಸ್ಟ್ ಟೇಬಲ್ ಇಂದ ಏನ್ ಮಾಡೋಣ? ಡಿವೈಡ್ ಮಾಡೋಣ. ಸೊ ಹಾಗಾದ್ರೆ ಇದನ್ನ ತಗೊಳ್ಳಿ. 2 1 ಜಾ 2. ಸ್ಮಾಲೆಸ್ಟ್ ಟೇಬಲ್ 2 ತಗೋತೀನಿ. ಇದಕ್ಕಿಂತ ಸ್ಮಾಲೆಸ್ಟ್ ಟೇಬಲ್ 1 ಇತ್ತು, ಅದನ್ನ ತಗೊಂಗಲ್ಲ. 2 ಇಂದ ಸ್ಟಾರ್ಟ್ ಮಾಡ್ತೀನಿ. 2 ಟೇಬಲ್ ಅಟ್ಲೀಸ್ಟ್ 1 ನಂಬರ್ ಹೋಗುತ್ತಲ್ಲ. 2 1 ಜಾ 2. 2 ಟೇಬಲ್ ನಾಗ 4 ಹೋಗುತ್ತೆ. ಎಷ್ಟು ಜಾ? 2 2 ಜಾ 4. 2 ಟೇಬಲ್ ನಾಗ 6 ಹೋಗುತ್ತೆ. 2 ಎಷ್ಟು ಜಾ 6. 2 3 ಜಾ 6. ರೈಟ್. ಸೊ ಹಾಗಾದ್ರೆ 1 2 3 ಬಂತು. ಈಗ ಮತ್ತೆ ಇದು 2 ಟೇಬಲ್ ನಾಗ ಅಟ್ಲೀಸ್ಟ್ ಯಾವ್ದಾರ 1 ನಂಬರ್ ಹೋಗುತ್ತಾ? ಹೋಗೈತಿ. ಈ ನಂಬರ್ ಹೋಗುತ್ತಲ್ಲ 2 ಟೇಬಲ್ ಒಳಗೆ. ಸೊ ಇದನ್ನ ಪೂರ್ತಿ ಡಿವೈಡ್ ಮಾಡೋಣ. 2 1 ಜಾ 2. ಸರ್ ಮತ್ತೆ 1 ಏನ್ ಮಾಡುದು? ಆಸ್ ಇಟ್ ಇಸ್ ಹಂಗ ಇಟ್ಬಿಡೋದು, ಮುಗ್ದೈತ್ ಕತಿ ಅದ್ರದ್ದು. ಈ 3 ಹೋಗಂಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಇದನ್ನ ಆಸ್ ಇಟ್ ಇಸ್ ಇಡ್ಬೇಕು. ಯಾವ ಟರ್ಮ್ ಹೋಗುತ್ತಾ ಆ ಟರ್ಮ್ ಅನ್ನ ಇದನ್ನ ಮಾಡ್ಬೇಕು, ಕ್ಯಾನ್ಸಲ್ ಮಾಡ್ಬೇಕು. ಇಲ್ಲ ಅಂದ್ರೆ ಆಸ್ ಇಟ್ ಇಸ್ ಹಂಗ ಇಡಬೇಕು. ಸೊ 2 ಟೇಬಲ್ ಅಂತ ಹೋಗ ಯಾವ ನಂಬರ್ ಹೋಗಂಗಿಲ್ಲ ಇವ. ಸೊ ಹಂಗಾರೆ ಡೈರೆಕ್ಟ್ ಏನ್ ಮಾಡ್ಬೇಕು? 2 ಟೇಬಲ್ ಬಿಟ್ಟು 3 ಟೇಬಲ್ ಹೋಗೋಣ. ಹಂಗಾರೆ 3 1 ಜಾ 3. ಈ 1 ಆಸ್ ಇಟ್ ಇಸ್. ಸೊ ಈ ರೀತಿ ಮಾಡಿದ್ಮೇಲೆ ನೀವು ಇವೆಲ್ಲಾ ನಂಬರ್ಸ್ ನ ಏನ್ ಮಾಡ್ಕೋಬೇಕು? ಎಲ್ಲಾ ನಂಬರ್ಸ್ ನ ಸೈಡ್ ಕರ್ಕೊಂಡು ಮಲ್ಟಿಪ್ಲಿಕೇಶನ್ ಮಾಡ್ರಿ. 2 into 2 into 3. ಯಾರು ಬಂದ್ರು ಇಲ್ಲಿ ಬಾಜು ಅದಾವಲ್ಲ 2 2 3 ಅದಾವಲ್ಲ, 2 2 3 ನ ಸೈಡ್ ಕರ್ಕೊಂಡೇನಿ. ಸೊ ಇನ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. 2 2 ಜಾ 4. 4 3 ಜಾ 12. 2 2 4, 4 3 12. ರೈಟ್. ಸೊ ಈ 12 ಅನ್ನ ಇಲ್ಲಿ ಬರ್ಕೊಳ್ಳಿ. ಇಲ್ಲೊಂದು ಲೈನ್ ನೋಡಿರಿ. ರೈಟ್. ಇಷ್ಟು ಮಾಡಿ ಆದ್ಮೇಲೆ ನೀವು ಮಾಡೋ ಮಿಸ್ಟೇಕ್ ಏನು? ಕೆಲವೊಬ್ರು ಮಾಡ್ತಿರ್ತಾರ, ಈ ನ್ಯೂಮಿನೇಟರ್ ಟೇಬಲ್ ಇಲ್ಲಿ ಎಷ್ಟ್ ಜಾ ಅಂತ ಹುಡುಕ್ತಿರ್ತಾರೆ. 12. 1 ಎಷ್ಟು ಜಾ 12, 3 ಎಷ್ಟು ಜಾ 12, 5 ಎಷ್ಟು ಜಾ 12. ಈ ರೀತಿ ಹುಡುಕ್ತಿರ್ತೀರಿ ನೀವು. 1 ಎಷ್ಟು ಜಾ 12, 3 ಎಷ್ಟು ಜಾ 12, 5 ಎಷ್ಟು ಜಾ 12 ಆಕೈತಿ ಅಂತ ಹುಡುಕ್ತಿರ್ತೀರಿ. ಸೊ ಆ ಮಿಸ್ಟೇಕ್ ಮಾಡಕ್ ಹೋಗ್ಬೇಡ್ರಿ. ಫಸ್ಟ್ ಡಿನಾಮಿನೇಟರ್ ವರ್ಕ್ ಪೂರ್ತಿ ಕಂಪ್ಲೀಟ್ ಮಾಡ್ರಿ. ಇನ್ನೂ ಡಿನಾಮಿನೇಟರ್ ವರ್ಕ್ ಮುಗಿಯಂಗಿಲ್ಲ. ಇಲ್ಲಿ ಟರ್ಮ್ಸ್ ಯಾವಾಗ ಬರಿತಿರಲ್ಲ ಅವಾಗ ಡಿನಾಮಿನೇಟರ್ ವರ್ಕ್ ಮುಗಿತೈತಿ. ಈಗ ಡಿನಾಮಿನೇಟರ್ ನ ಕರ್ಕೊಂಡು LCM ತಕೊಂಡಿವಿ, ಇದನ್ನ ಫ್ಯಾಕ್ಟರೈಸೇಷನ್ ಮಾಡ್ಕೊಂಡಿವಿ. LCM ಎಷ್ಟು ಬಂತು? 12 ಬಂತು. ಸೊ ಇನ್ನು ಡಿನಾಮಿನೇಟರ್ ವರ್ಕ್ ಪೂರ್ತಿ ಮುಗ್ದಿಲ್ಲ. ಸೊ ಇನ್ನು ಪೂರ್ತಿಯಾಗಿ ಮುಗಿಸೋಣ ಅದನ್ನ.
2 ಎಷ್ಟು ಜಾ 12, 2 6 ಜಾ 12. ಡಿನಾಮಿನೇಟರ್ಲಿ ಚೆಕ್ ಮಾಡ್ಬೇಕು ನಾವು, ನ್ಯೂಮಿನೇಟರ್ಲಿ ಅಲ್ಲ. 4 ಎಷ್ಟು ಜಾ 12, 4 3 ಜಾ 12, ಅದನ್ನ ಇಲ್ಲಿ ಬರ್ಕೊಳ್ರಿ. 6 ಎಷ್ಟು ಜಾ 12, 6 2 ಜಾ 12, ಆ 2 ನ ಇಲ್ಲಿ ಬರ್ಕೋರಿ. ಸಿಂಪಲ್ ಆಗಿ 2 ಆರ್ಲೆ 12, 4 ಮೂರ್ಲೆ 12, 6 ಎರಡ್ಲೆ 12 ಈ ರೀತಿ ಬರ್ಕೋತೀರಿ. ಸೊ ನೆಕ್ಸ್ಟ್ 6 ಇಂಟು 1, ಈಗ ನಿಮ್ದು ಏನೈತಲ್ಲ ಡಿನಾಮಿನೇಟರ್ ವರ್ಕ್ ಮುಗೀತು. ಈಗ ನ್ಯೂಮಿನೇಟರ್ ಅಲ್ಲಿ ಮಲ್ಟಿಪ್ಲೈ ಮಾಡ್ರಿ. 6 1 ಜಾ 6 ಆಯ್ತು, 3 3 ಜಾ 9 ಆಯ್ತು, 5 2 ಜಾ 10 ಆಯ್ತು. ಇಲ್ಲಿ ಪ್ಲಸ್ ಇದ್ರೆ ಪ್ಲಸ್, ಸರ್ ಅಕಸ್ಮಾತ್ ಮೈನಸ್ ಇದ್ರೆ ಮೈನಸ್ ಹಚ್ಕೋರಿ. ಪ್ಲಸ್ ಇದ್ರೆ ಪ್ಲಸ್ ಹಚ್ಕೋರಿ, ಮೈನಸ್ ಇದ್ರೆ ಮೈನಸ್ ಹಚ್ಕೋರಿ. ಸೊ ಇದು ಏನಕ್ಕೆ ನೋಡಿ, ಇಷ್ಟು ಆಡ್ ಮಾಡ್ರಿ, ಹೇಳ್ರಿ ಏನಾಗುತ್ತೆ ನೋಡ್ರಿ. ಇದು 9 ಪ್ಲಸ್ 6 ಎಷ್ಟಾಯ್ತು? ಇದು 9 ಪ್ಲಸ್ 6 15 ಆಯ್ತು. 15 ಒಂದು 10 25 ಆಯ್ತು. 25 ಡಿವೈಡೆಡ್ ಬೈ 12 ಆಯ್ತು. ನೋಡ್ರಿ ಕರೆಕ್ಟ್ ಐತಿಲ್ಲ ಇದು? 9 6 15, 15 10 ಕೂಡಿಸಿದ್ರೆ 25, 25 ಬೈ 12. ಇದು ಯಾವ್ದು ಟೇಬಲ್ ಇಲ್ಲಿ ಕ್ಯಾನ್ಸಲ್ ಆದ್ರೆ ಕ್ಯಾನ್ಸಲ್ ಮಾಡ್ರಿ, ಕ್ಯಾನ್ಸಲ್ ಆಗಂಗಿಲ್ಲ ಅಂದ್ರೆ ಆಸ್ ಇಟ್ ಈಸ್ ಹಂಗ ಇಟ್ರಿ. ಓಕೆ, ಈ ಕ್ವಶನ್ ಆಯ್ತು. ಅದೇ ರೀತಿ 6th ಕ್ವಶನ್. ಇವಾಗ 6th ಕ್ವಶನ್ ಇಲ್ಲಿ ಸಾಲ್ವ್ ಮಾಡೋಣ. 6th ಕ್ವಶನ್ ಏನದ? ಅದು 1 ಡಿವೈಡೆಡ್ ಬೈ 5 ಪ್ಲಸ್ 1 ಡಿವೈಡೆಡ್ ಬೈ 15 ಪ್ಲಸ್ 1 ಡಿವೈಡೆಡ್ ಬೈ 25 ಅಂತ ಐತಿ ಕ್ವಶನ್. ಸೊ ಇವಾಗ ಸೇಮ್ ಟು ಸೇಮ್ ನಾವು ಅವಾಗಲೇ ಹೇಳ್ದಂಗ ಫಸ್ಟ್ ಡಿನಾಮಿನೇಟರ್ ವರ್ಕ್ ಮುಗಿಸ್ರಿ. ಡಿನಾಮಿನೇಟರ್ ವರ್ಕ್ ಮುಗಿಸ್ಲಾರ್ದ ನ್ಯೂಮಿನೇಟರ್ ಬಗ್ಗೆ ಥಿಂಕ್ ಮಾಡಾಕ ಹೋಗ್ಬೇಡ್ರಿ. ಸೊ ಫಸ್ಟ್ ಡಿನಾಮಿನೇಟರ್ ನ ಕನ್ಸಿಡರ್ ಮಾಡ್ಕೊರಿ. ಇಲ್ಲಿ ಸೈಡ್ ಕನ್ಸಿಡರ್ ಮಾಡ್ಕೋತೀನಿ. 5 15 25 ಅಂತ ಕನ್ಸಿಡರ್ ಮಾಡ್ಕೋತೀನಿ. ರೈಟ್. ಸೊ ಇವೆಲ್ಲ 2 ಟೇಬಲ್ ಅಲ್ಲಿ ಹೋಗಲ್ಲ. ಫಸ್ಟ್ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಆಮೇಲೆ 3 ಟೇಬಲ್ ಅಲ್ಲಿ ಒಂದು ನಂಬರ್ ಹೋಗ್ತೈತಿ. ಸೊ ಅದನ್ನ ಡಿವಿಷನ್ ಮಾಡ್ಬೇಡ್ರಿ. 3 ಟೇಬಲ್ ಇಲ್ಲಿ 3 ಎಷ್ಟು ಜಾ 15, 3 5 ಜಾ 15, 5 ಆಸ್ ಇಟ್ ಈಸ್, ಈ 25 ಆಸ್ ಇಟ್ ಈಸ್. ಯಾಕಂದ್ರೆ ಹೋಗಂಗಿಲ್ಲ ಅಲ್ಲ ಅವು ಹೋದ್ರೆ ಡಿವೈಡ್ ಮಾಡ್ತಿದ್ದೆ. 25 3 ಟೇಬಲ್ ಹೋಗಂಗಿಲ್ಲ, 5 3 ಟೇಬಲ್ ಹೋಗಂಗಿಲ್ಲ. ನೆಕ್ಸ್ಟ್ 4 3 ಹೋಯ್ತು, ಈಗ 4 ಟೇಬಲ್ ಇಲ್ಲಿ ಹೋಗುತ್ತಾ? ಇಲ್ಲ. ನೆಕ್ಸ್ಟ್ 5 ಹೋಗ್ರಿ. 5 ಅಂತಂದ್ರೆ 5 1 ಜಾ 5 1 ಜಾ 5 5 ಜಾ 25. ಅಗೇನ್ 5 1 ಜಾ 5, 1 ಆಸ್ ಇಟ್ ಈಸ್, 1 ಆಸ್ ಇಟ್ ಈಸ್. ಸೊ ಈ ಮೂರು ನಂಬರ್ನ ಈ ಕಡೆ ಬರ್ಕೊಳ್ರಿ. ಏನ್ ಬಂತು? 3 5 5. ಈ ಮೂರನ್ನ ಏನ್ ಮಾಡ್ಬೇಕು? ಮಲ್ಟಿಪ್ಲೈ ಮಾಡ್ಬೇಕು. 5 5 ಜಾ 25, 25 3 ಜಾ 75. 75 ಇಸ್ ದ LCM. LCM ಎಷ್ಟು ಬಂತು ನಮ್ಗ? ಇಷ್ಟು ಬಂತು. ಇದನ್ನ 5 ಮೂರ್ಲೆ 15, 15 ಐದ್ಲೆ 75. ಸೊ ಇದನ್ನ ಏನ್ ಮಾಡ್ಕೊರಿ? 75 ಇಲ್ಲಿ ಬರ್ಕೋರಿ. ಈಗ ಹೇಳ್ರಿ, ನಾ ಅವಾಗ ಹೇಳಿದೆ ನ್ಯೂಮಿನೇಟರ್ ನಂಬರ್ ಇಂದ ಚೆಕ್ ಮಾಡಂಗಿಲ್ಲ, ಡಿನಾಮಿನೇಟರ್ ನಂಬರ್ ಇಂದ ಚೆಕ್ ಮಾಡ್ಬೇಕು. 5 ಜಾ 75, 5 ಜಾ 75. ಈಗ ನಿಂಗೆ 5 ಜಾ 75 ಬೇಕಾ? ನಿನಗ ಗೊತ್ತಾಯ್ತು, ಓಕೆ. ಗೊತ್ತಾಗಿಲ್ಲ ಅಂತಂದ್ರ 5 ಎಷ್ಟು ಜಾ ಹುಡುಕಾಡ್ತೇನೆ ಇವಾಗ. ಈ 5 ಮೇಲೆ ಕೈ ಇಟ್ಬಿಡಿ. ಈ 5 ಮೇಲೆ ಕೈ ಇಟ್ರೆ ಎಷ್ಟು ಉಳಿತಿಲಿ? 3 5 ಉಳಿತು. ಇದು ಮಲ್ಟಿಪ್ಲೈ ಮಾಡು. 3 ಇಂಟು 5, 5 3 ಜಾ 15. ಇಲ್ಲಿ 15 ಹಚ್ಬಿಡು, ಅದು ಕರೆಕ್ಟ್ ಇರ್ತೈತಿ. ಯಾಕಂದ್ರೆ 15 5 ಜಾ 75. ನೆಕ್ಸ್ಟ್ ಈಗ 15 ಎಷ್ಟು ಜಾ 75 ಬೇಕಾಗಿತ್ತು ನಿನಗೆ. ಈಗ ಅವಾಗಲೇ ಇಲ್ಲಿ 5 15 ಜಾ 75 ಅಂದ್ಮೇಲೆ 15 5 ಜಾ 75. ಅಷ್ಟು ಮೀರಿ ಗೊತ್ತಾಗಲಿಲ್ಲ ಅಂದ್ರೆ ನೀನು 15 ಬರುತ್ತನ ಮಲ್ಟಿಪ್ಲೈ ಮಾಡು. ನೀನು 15 ಬರುತ್ತನ ಮಲ್ಟಿಪ್ಲೈ ಮಾಡು. ಅಂದ್ರೆ 5 3 ಜಾ 15 ಐತಲ್ಲ, ಇಲ್ಲಿ 5 3 ಜಾ 15 ಬಂತೀವಿ ಎರಡು ಕಡೆ. ಇವ್ ಎರಡರ ಮೇಲೆ ಕೈ ಇಡು. 15 ಮುಗಿತನ, ಮುಂದೆ ಏನು ಉಳಿತು? 5 ಉಳಿತು. ಈ 5 ನ ಇಲ್ಲಿ ಹಚ್ಚು. ನಿನಗೆ ಟೇಬಲ್ ಗೊತ್ತಿತ್ತು, ಬಹಳ ಪರ್ಫೆಕ್ಟ್, ಅಗ್ದಿ ಚಲೋ. 15 5 ಜಾ 75. ಟೇಬಲ್ ಗೊತ್ತಿಲ್ಲ ಅಂದ್ರೆ ಈ ರೀತಿ ಮಾಡ್ಬೇಕು. 15 ಐತಲ್ಲ, 15 ಬರುತ್ತನ ಮಲ್ಟಿಪ್ಲೈ ಮಾಡು. ಅದ್ರ ಮೇಲೆ ಕೈ ಇಟ್ಕೊ. ಮುಂದೆ ಯಾರು ಉಳಿತು? 5 ಉಳಿತು. ಆ 5 ತೆಗೆದು ಮೇಲೆ ಹಚ್ಬಿಡು. ಇಷ್ಟ. ಈ 25 ಎಷ್ಟು ಬೇಕಾಗಿತ್ತು ನಿಮ್ಗೆ ಆಲ್ರೆಡಿ ಗೊತ್ತೈತಿ. 25 3 ಜಾ 75 ಅಂತ ಗೊತ್ತೈತಿ ನಿಮ್ಗೆ. ಅಷ್ಟಾದ್ರೂ ಗೊತ್ತಾಗಲಿಲ್ಲ ಅಂತಂದ್ರ ಇದು ಮಲ್ಟಿಪ್ಲೈ ಮಾಡಿ. 5 5 ಜಾ 25 ಹೌದಿಲ್ಲ, ಇದ್ರ ಮೇಲೆ ಕೈ ಇಡು. ಯಾರು ಉಳಿತಾರೆ? ಈಗ 3 ಉಳಿತಾರೆ. ಸೊ ಆ 3 ಇಲ್ಲಿ ಹಚ್ಬಿಡು. ನಿಮ್ಗೆ ಗೊತ್ತಿರುತ್ತೆ 25 3 ಜಾ 75 ಅಂತ ಗೊತ್ತಿರುತ್ತೆ. ಗೊತ್ತಿದ್ರೆ ಡೈರೆಕ್ಟ್ ಆಗಿ ಹಚ್ಚು. ರೈಟ್. ಸೊ ಈಗ ನೆಕ್ಸ್ಟ್ 15 1 ಜಾ 15, 5 1 ಜಾ 5, 3 1 ಜಾ 3. ಇವನ್ ಏನ್ ಮಾಡ್ಬೇಕ? ಮಲ್ಟಿಪ್ಲೈ ಮಾಡ್ಬೇಕು. ಇವೆಲ್ಲ ಟರ್ಮ್ ಏನ್ ಮಾಡ್ತೀವಿ ನಾವು ಈಗ? ಮಲ್ಟಿಪ್ಲೈ ಮಾಡ್ತೀವಿ. ರೈಟ್. ಸೊ ಹಾಗಾದ್ರೆ 15 ಪ್ಲಸ್ 5 20, 20 ಪ್ಲಸ್ 3 23, 23 ಬೈ 75. ದಿಸ್ ಇಸ್ ದ ಸೊಲ್ಯೂಷನ್. ಸೊ ಇದು LCM ಬಗ್ಗೆ ಆಯ್ತು. LCM ಯೂಸ್ ಮಾಡ್ಕೊಂಡು ನಾವು ಅದನ್ನ ಎಡಿಷನ್ ಸಬ್ಟ್ರಾಕ್ಷನ್ ಮಾಡ್ಕೊಳ್ಳೋದು ಆಯ್ತು. ಇಲ್ಲಿ ಪ್ಲಸ್ ಇದ್ರೆ ಪ್ಲಸ್ ಹಚ್ಕೋರಿ, ಮೈನಸ್ ಇದ್ರೆ ಮೈನಸ್ ಹಚ್ಕೋರಿ. ನೆಕ್ಸ್ಟ್ 7th ಕ್ವಶನ್ ಏನದ? 7th ಕ್ವಶನ್ ಏನದ? 2 ಸ್ಕ್ವೇರ್ ಪ್ಲಸ್ 3 ಕ್ಯೂಬ್ ಪ್ಲಸ್ 5 ಕ್ಯೂಬ್. ಕನ್ನಡ ಮೀಡಿಯಂದವ್ರು 5ರ ಘಾತಾಂಕ 3, 3ರ ಘಾತಾಂಕ 3, 2ರ ಘಾತಾಂಕ 2 ಅಂತ ಓದ್ಕೋತೀರಿ. ರೈಟ್. ಸೊ 2 ಸ್ಕ್ವೇರ್ ಅಂತಂದ್ರ ಏನು? 2 ನ 2 ಸಲ ಮಲ್ಟಿಪ್ಲೈ ಮಾಡಬೇಕು. ಸೊ 2 ನ 2 ಸಲ ಮಲ್ಟಿಪ್ಲೈ ಮಾಡಿದ್ರೆ 2 2 ಜಾ ಎಷ್ಟು ಆಕೈತಿ? 4 ಆಕೈತಿ. ಸೊ ಇಲ್ಲಿ ಬಂದ್ಮೇಲೆ ನೀವು ಮಾಡೋ ಮಿಸ್ಟೇಕ್ ಏನಾಕೈತಿ ಅಂತಂದ್ರ 3 3 ಜಾ ಮಾಡಕ್ ಹೋಗ್ತೀರಿ.
ನಮ್ಮ ಮಹಾಜನಗಳು ಏನ್ ಮಾಡ್ತಾರಂದ್ರ 3 3 ಮಾಡಕ್ ಹೋಗ್ತಾರ. ಅದು 3 3 ಅಲ್ಲ. We have to multiply 3 times. This is not 3 3. We have to multiply 3 how many times? 3 times. 3 ನ 3 times multiply ಮಾಡಿದ್ರ 3 into 3 into 3 3 times multiply ಮಾಡಿದ್ರ 3 3 9 9 3 27 ಹಚ್ಕೋಬೇಕಲ್ಲಿ. ಸೊ ಹಾಗಾದ್ರೆ ಅರ್ಥ ಆಗಿದ್ರೆ ಇದನ್ನ ಹೇಳ್ರಿ. 5 3 ಎಷ್ಟು ಚೆಕ್ ಮಾಡ್ತೀರಾ? ಇಲ್ಲ. ಸೊ ಹಾಗಾದ್ರೆ ಏನ್ ಮಾಡ್ಬೇಕು? 5 ನ 3 times ಮಲ್ಟಿಪ್ಲೈ ಮಾಡ್ಬೇಕು. 5 3 ಮಾಡಿದ್ರೆ ಏನಕ್ಕಿತ್ತದ? ರಾಂಗ್ ಆಕೈತಿ. ಸೊ ರಾಂಗ್ ಆಕೈತಿ. ಅದಕ್ಕೆ ಏನ್ ಮಾಡ್ಬೇಕು ನಾವು? 5 ನ 3 times ಮಲ್ಟಿಪ್ಲೈ ಮಾಡ್ಬೇಕು. ಸೊ ಹಾಗಾದ್ರೆ 5 into 5 into 5 5 5 25 25 5 ಎಷ್ಟು? 125. 5 25 25 125. ರೈಟ್, ಓಕೆ. ಸೊ ಇವನ್ನೆಲ್ಲ ಆಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಸಿಗುತ್ತಾ? ಆನ್ಸರ್ ಸಿಗುತ್ತೆ. ಎಡಿಷನ್ ಅಂತ ನೀವು ಮಾಡ್ಕೋತೀರಿ. ಸೊ ಅದನ್ನ ನೀವು ಮಾಡ್ಕೊರಿ. ನೆಕ್ಸ್ಟ್ 7th ಆದ್ಮೇಲೆ 8th ಕ್ವಶನ್. 8th ಕ್ವಶನ್ ಏನದ ಇಲ್ಲಿ? ಎಕ್ಸ್ ಪ್ಲಸ್ 4 ಇಸ್ ಈಕ್ವಲ್ ಟು 5 ಮೈನಸ್ 2x ಅಂತ ಐತಿ. ಸೊ ಈ ಟೈಪ್ ಕ್ವಶನ್ಸ್ 10th ಸ್ಟ್ಯಾಂಡರ್ಡ್ ನಮಗೆ ಬರ್ಲೇಬೇಕು. ಇಲ್ಲಿ ಈ ಕಡೆ 4 ಐತಿ ನಂಬರ್, ಇಲ್ಲಿ 5 ಐತಿ, ಇಲ್ಲಿ x ಐತಿ, 2x ಐತಿ. ಇಲ್ಲಿ ವೇರಿಯೇಬಲ್ ಒಂದ್ ಕಡೆ ಅದಾವ, ನ್ಯೂಮ್ಯಾರಿಕಲ್ ಟರ್ಮ್ಸ್ ಒಂದ್ ಕಡೆ ಅದಾವ. ಸೊ ನಾವೇನ್ ಮಾಡ್ಬೇಕಂಗಾರ ಈಗ ಈ ವೇರಿಯೇಬಲ್ಸ್ ನ ಒಂದ್ ಕಡೆ ತಗೋಬೇಕು, ನ್ಯೂಮ್ಯಾರಿಕಲ್ ಟರ್ಮ್ಸ್ ನ ಒಂದ್ ಕಡೆ ತಗೋಬೇಕು. ಸೊ ಹಂಗಾರೆ ತಗೋರಿ. ಇಲ್ಲಿ x ಐತಿ, x ಹಂಗ ಇಡ. ಈ ಮೈನಸ್ 2x ಐತಲ್ಲ, ಈ ಕಡೆ ಕರ್ಕೊಂಬ. ನೋಡಪ್ಪ, ಇಲ್ಲಿ ಇಸ್ ಈಕ್ವಲ್ ಟು ಐತಿ, ಮೈನಸ್ 2x ಇಲ್ಲಿ ಐತಿ. ನೀ ಈ ಕಡೆ ಕರ್ಕೊಂಬರತ್ತಿ. ಇದನ್ನ ನಾವು ದೊಡ್ಡ ಮಾಡಿ ಈ ಕಡೆ ಏನ್ ಕರ್ಕೊಂಬರತ್ತೇವಲ್ಲ, ಸೈನ್ ಚೇಂಜ್ ಆಕೈತದ. ನೀ ಇಲ್ಲಿಂದ ಇಲ್ಲಿ ಅಡ್ಜಸ್ಟ್ ಮಾಡಿದ್ರೆ ಏನ್ ಹಾಕಿರ್ಕಿಲ್ಲದ. ನೀ ಇಲ್ಲಿಂದ ಹಿಡ್ಕೊಂಡು ಹಿಂಗ ಕರ್ಕೊಂಡ್ ಬರಾಕತ್ತಿ ಈಚ್ ಕಡೆ ಅಂತಂದ್ರ ಮೈನಸ್ 2x ಬಿಕಮ್ಸ್ ಪ್ಲಸ್ 2x. ಪ್ಲಸ್ 2x ಇಸ್ ಈಕ್ವಲ್ ಟು ಯಾರು ನೋಡಿದ್ರು 5 ಇಲ್ಲೇ ಇಟ್ಕೋ. ಈ ಪ್ಲಸ್ 4 ನ ಏನ್ ಮಾಡು, ಆ ಕಡೆ ಕರ್ಕೊಂಡು ಹೋಗು. ಪ್ಲಸ್ 4 ಆ ಕಡೆ ಹೋದ್ರೆ ಮೈನಸ್ 4. ನೋಡ್ರಿ, ನೆನ್ಪಿಟ್ಕೋರಿ, ಇದು ಪ್ಲಸ್ ಫ್ರೆಂಡ್ ಮೈನಸ್, ಮೈನಸ್ ಫ್ರೆಂಡ್ ಪ್ಲಸ್. ಇಲ್ಲಿ ಬರೀಲಿ, ಇಲ್ಲಿ ಬರೀತೀನಿ ನೋಡ್ರಿ. ಪ್ಲಸ್ ಫ್ರೆಂಡ್ ಯಾರು? ಪ್ಲಸ್ ಫ್ರೆಂಡ್ ಮೈನಸ್, ಮೈನಸ್ ಫ್ರೆಂಡ್ ಪ್ಲಸ್. ಆಸ್ ಇಟ್ ಇಸ್ ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಯಾರು? ಡಿವಿಷನ್, ಡಿವಿಷನ್ ಫ್ರೆಂಡ್ ಮಲ್ಟಿಪ್ಲಿಕೇಶನ್. ಸೊ ಈ ಕಾನ್ಸೆಪ್ಟ್ ಅನ್ನ ನೆನ್ಪಿಟ್ಕೋರಿ. ಇದು ನೆನಪಿತ್ತು ಅಂತಂದ್ರ ಪ್ಲಸ್ ಫ್ರೆಂಡ್ ಮೈನಸ್ ಹೌದಿಲ್ಲ. ಸೊ ಹಾಗಾದ್ರೆ ಇದು ಪ್ಲಸ್ 4x ಆ ಕಡೆ ಹೋದ್ರೆ ಮೈನಸ್ 4x ಆಕೈತಿ. ಈ ಮೈನಸ್ 2x ಈ ಕಡೆ ಬಂದಾಗ ಪ್ಲಸ್ 2x ಆಕೈತಿ. ಅಲ್ಲೇ ಸೈನ್ ಪ್ಲಸ್ ಮೈನಸ್ ಅಷ್ಟೇ ಚೇಂಜ್ ಆಗಿರ್ತಾವ. ಮತ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಥಿಂಕ್ ಮಾಡಕ್ ಹೋಗ್ಬೇಡ್ರಿ. ಇದನ್ನ 2x ಪ್ಲಸ್ x 3x, 5 ಒಳಗೆ 4 ಹೋದ್ರ 1 ಬಂತು. ನೆಕ್ಸ್ಟ್ ಈಗ ನಮ್ಮ ಜನ ಏನ್ ಮಾಡ್ತಾರ ಅಂತಂದ್ರ ಈ 3 ನ ಆ ಕಡೆ ಕಳಿಸಿದ್ರೆ x ಈಕ್ವಲ್ ಟು 3 ಬರ್ದ್ ಬಿಡ್ತಾರ. ಬರಂಗಲ್ಲ. ಇಲ್ಲಿ ಇಬ್ಬರ ನಡಕ್ ಯಾರು ಇರ್ತಾರಪ್ಪ ಅಂತಂದ್ರ ಮಲ್ಟಿಪ್ಲಿಕೇಶನ್ ಇರ್ತಾರು. 3 ಮತ್ತೆ x ಇನ್ ಬಿಟ್ವೀನ್ ದೀಸ್ ಟು ಟರ್ಮ್ ಹಿಯರ್ ಮಲ್ಟಿಪ್ಲಿಕೇಶನ್ ಸೈನ್ ಇಸ್ ದೇರ್. ಇಲ್ಲಿ ಮಿಡಲ್ ಯಾರು ಇಲ್ಲ ಅಂದ್ರ ಮಲ್ಟಿಪ್ಲಿಕೇಶನ್ ಇರ್ತಾರು. ಸೊ 3 ಆ ಕಡೆ ಕರ್ಕೊಂಡು ಹೋದ್ರ ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಯಾರು ಅಂತ ಹೇಳಿನಿ? ಡಿವಿಷನ್. ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಡಿವಿಷನ್. ಸೊ ಹಂಗಾರ ಇದು ಮಲ್ಟಿಪಲ್ ಬೈ 3 ಇದ್ದಿದ್ದು ಆ ಕಡೆ ಹೋದಾಗ ಏನಕೈತಿ? ಡಿವೈಡ್ ಬೈ 3 ಆಕೈತಿ. ಇಲ್ಲಿ ಮಿಡಲ್ ನಮ್ಗ 3 ಮತ್ತೆ x ಮಿಡಲ್ ಯಾವ ಸೈನ್ ಐತಿ ಅದು ಇಂಪಾರ್ಟೆಂಟ್, ಬಾಜು ಇದ್ದಿದ್ದಲ್ಲ. ಇಲ್ಲಿ ಅವಾಗ ಇಲ್ಲಿ ಹಂಗ ಮಾಡ್ಯಾನ. ಈ ಎಕ್ಸ್ ಮತ್ತೆ 4 ಮಿಡಲ್ ಯಾವ ಸೈನ್ ಐತಿ? ಪ್ಲಸ್ ಇತ್ತು, ಅದಕ್ಕ ಪ್ಲಸ್ 4 ಆ ಕಡೆ ಇದ್ದಾಗ ಮೈನಸ್ 4 ಆಗೈತದ. ಸೊ 3 ಮತ್ತೆ ಎಕ್ಸ್ ಮಿಡಲ್ ಯಾರ್ದಾರ? ಯಾರು ಇಲ್ಲ ಸರ್, ಯಾರು ಇಲ್ಲ ಅಂದ್ರೆ ಮಲ್ಟಿಪ್ಲಿಕೇಶನ್ ಇದ್ದಂಗ ಅದ. ಸೊ ಹಂಗಾರೆ 3 ಆ ಕಡೆ ಹೋದ್ರೆ ಏನಕೈತದ? ಡಿವೈಡ್ ಬೈ 3 ಆಕೈತಿ. ಎಕ್ಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 3. ಸೊ ದಿಸ್ ಇಸ್ ದ ಸೊಲ್ಯೂಷನ್. ಎಕ್ಸ್ ಈಕ್ವಲ್ ಟು 1/3 ಆಯ್ತು. ಇನ್ ನೆಕ್ಸ್ಟ್ 9th ಕ್ವಶನ್. 9th ಕ್ವಶನ್ ಎಲ್ಲಿ ಮಾಡೋನು? 9th ಕ್ವಶನ್ ಇಲ್ಲಿ ಮಾಡೋಂತಾರೆ. 9th ಕ್ವಶನ್ ಏನೈತದ? 2x ಮೈನಸ್ 3y ಸಾಲಂಗಲ್ ಅನಿಸ್ತೈತಿ ಇದೆ. ಇದನ್ನ ರಬ್ ಮಾಡ್ಬಿಡ್ಲೇನ? ಇದನ್ನ ರಬ್ ಮಾಡ್ಬಿಡ್ತೀನಿ ತೋರಿ. ಇಷ್ಟು ರಬ್ ಮಾಡ್ಬಿಡ್ತೀನಿ. ಒಂದ್ ಸ್ವಲ್ಪ ನೋಡ್ಕೊಡಿ, ಅದನ್ನ ಕ್ವಶನ್ ಬರ್ಕೋರಿ, ರಬ್ ಮಾಡ್ತೀನಿ. ಸೊ 9th ಕ್ವಶನ್ ಏನದ ನಮ್ದು? 9th ಕ್ವಶನ್ 2x ಮೈನಸ್ 3y ಇಸ್ ಈಕ್ವಲ್ ಟು 4x ಮೈನಸ್ 3y ಪ್ಲಸ್ 4 ಅಂತ ಐತಿ.
ಇದೇನ್ ಕ್ವಶನ್ ಏನೇ ದೊಡ್ಡದಿಲ್ಲ, ಕ್ವಶನ್ ಸಂದ ಐತಿ. ನಮಗ್ ಏನ್ ಮಾಡ್ಬೇಕು, ನಮ್ಗೆ ಗೊತ್ತಿರೋ ಕಾನ್ಸೆಪ್ಟ್ ಅನ್ನ ನಾವು ಅಪ್ಲೈ ಮಾಡ್ಕೊತ ಹೋಗ್ಬೇಕು ಇಷ್ಟ. ನಮ್ಗೆ ಏನ್ ಗೊತ್ತಿರೋ ಕಾನ್ಸೆಪ್ಟ್, ವೇರಿಯೇಬಲ್ಸ್ ಅನ್ನ ಒಂದ್ ಕಡೆ ತಗೊಂಡ್ಬರ್ಬೇಕು, ನ್ಯೂಮ್ಯಾರಿಕಲ್ ಟರ್ಮ್ಸ್ ಅನ್ನ ಒಂದ್ ಕಡೆ ತಗೋಬೇಕು. ಇದು ಆಗಲೇ ಕ್ವಶನ್ ಅಪ್ಲೈ ಮಾಡಿದ್ವಿ. ಸೊ ಹಿಂಗ ಇಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ಏನ್ ಮಾಡೋನು, ಎಕ್ಸ್ ಎಕ್ಸ್ ಒಂದ್ ಕಡೆ ತೊಗೊಂಬರೋನು, ವೈ ವೈ ಒಂದ್ ಕಡೆ ತೊಗೊಂಬರೋನು ಹಂಗಾರ 2x ಐತಿ, ಇದು ಜೋಡಿ ಎಲ್ಲ ಐತಿ, 4x ಇಲ್ಲಿ ಐತಿ. ಸೊ 4x ನ ಈ ಕಡೆ ಕರ್ಕೊಂಬ. ಸೊ ಏನಾತಂಗಾರದ 4x ಈ ಕಡೆ ಬಂದಾಗ -4x ಆತ. ಅವಾಗಲೇ ಹೇಳಿದ್ನಲ್ಲ, ಈ ಬಾಜು ಏನಿಲ್ಲ ಅಂದ್ರೆ ಪ್ಲಸ್ ಇರ್ತೈತಿ, ಈ ಕಡೆ ಬಂದಾಗ ಏನಾಕೈತಿ -4x ಆಕೈತಿ, ಪ್ಲಸ್ ಫ್ರೆಂಡ್ ಮೈನಸ್. ಸೊ ಇಲ್ಲಿ -3y ಹಂಗ ಇಡು, ಈ -3y ನ ಆ ಕಡೆ ಕರ್ಕೊಂಬ, +3y ಆಯ್ತು. ಈ +4 ಇದನ್ನ ಏನು ಮುಟ್ಟಾಕ್ ಹೋಗ್ಬೇಡ, ಹಂಗ ಹಿಡಿದು ಆಮೇಲೆ ನೋಡ್ಕೊಳ್ಳೋಣ ಅದನ್ನ. ಈ -3y ನ ಆ ಕಡೆ ಕರ್ಕೊಂಡು ಹೋಗಿನಿ, +3y ಆಯ್ತು. ಅವಾಗಲೇ ಹೇಳಿನಿ ಪ್ಲಸ್ ಫ್ರೆಂಡ್ ಮೈನಸ್ ಅಂತ ಅವಾಗ ಹೇಳಿನಿ. ಸೊ ಹಂಗಾರ -3y ಈ ಕಡೆ ಹೋದ್ರ +3y ಆಯ್ತು. ಸೊ ಈಗ 2x ಒಳಗೆ 4x ಹೋದ್ರ, ಈ ನೀ 2 ಒಳಗೆ 4 ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರ್ತೈತಿ? ಸೊ ನಾ ಅವಾಗಲೇ ಹೇಳಿದೆ, ಬಿಗ್ಗರ್ ವ್ಯಾಲ್ಯೂ ಒಳಗೆ ಸ್ಮಾಲರ್ ವ್ಯಾಲ್ಯೂ ಸಬ್ಟ್ರಾಕ್ಟ್ ಮಾಡ್ಬೇಕು. 4 ಒಳಗೆ 2 ಹೋದ್ರ 2, ಬಿಗ್ಗರ್ ವ್ಯಾಲ್ಯೂ ಸೈನ್ ಏನೈತಿ 4 ಬಾಜು ಮೈನಸ್ ಐತಿ, ಎಕ್ಸ್ ವೇರಿಯೇಬಲ್ ಆಸ್ ಇಟ್ ಇಸ್ ಹಂಗ ಹಚ್ಬೇಕು ಅದನ್ನ. ನೀವೇನಂತ ಅಜಂಪ್ಷನ್ ಮಾಡ್ಕೊಳ್ಳಿ, 2 ಚಾಕ್ಲೇಟ್ ಒಳಗ 4 ಚಾಕ್ಲೇಟ್ ಕಳಿಬೇಕಾಗೈತಿ ಈಗ. ಸೊ ನೀ ಏನ್ ಮಾಡ್ತೀರಿ, ರಿವರ್ಸ್ ಅದನ್ನ, 4 ಚಾಕ್ಲೇಟ್ ಒಳಗೆ 2 ಚಾಕ್ಲೇಟ್ ಕಳೆದ್ರೆ 2 ಚಾಕ್ಲೇಟ್ ಉಳಿತಾವ. ದೊಡ್ಡ ಅಂಕಿ ಸಂಖ್ಯೆ ಚಿಹ್ನೆ ಮೈನಸ್ ಹಚ್ತೀವಿ, ಬಿಗ್ಗರ್ ವ್ಯಾಲ್ಯೂ ಸೈನ್ ಮೈನಸ್ ಹಚ್ಬೇಕು. ಇಲ್ಲಿ -3y +3y ಏನಾಕೈತಿ, ಕ್ಯಾನ್ಸಲ್ ಆಕೈತಿ. ಯಾಕೆ ಹೇಳ, ಸೇಮ್ ಕ್ವಾಂಟಿಟಿ, ಸೇಮ್ ಟು ಸೇಮ್ ಅದಾರ, ಅವಳಿ ಜವಳಿ, ಸೈನ್ ಅಪೋಸಿಟ್ ಐತಿ. ಸೊ ಹಂಗಾರ ಕ್ಯಾನ್ಸಲ್ ಆಯ್ತು. ಅಲ್ಲಿ ಯಾರು ಹೋದ್ರು, 4 ಉಳಿದ್ರು. ಈಗ ನೆಕ್ಸ್ಟ್ ಈ -2 ನ ಆ ಕಡೆ ಕರ್ಕೊಂಡು ಹೋಗ. ಸರ -2 ಆ ಕಡೆ ಹೋದ್ರ +2 ಆಕೈತಲ್ಲ. ಹಾ, ಇದನ್ನ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದು. -2 ಆ ಕಡೆ ಹೋದ್ರ +2 ಆಗಂಗಿಲ್ಲ. ನಾ ಅವಾಗಲೇ ಹೇಳಿದೆ, ಇನ್ ಬಿಟ್ವೀನ್ ದೀಸ್ ಟು ಟರ್ಮ್ ಹಿಯರ್ ವಿಚ್ ಸೈನ್ ಈಸ್ ದೇರ್, ಹಿಯರ್ ಮಲ್ಟಿಪ್ಲಿಕೇಶನ್ ಸೈನ್ ಈಸ್ ದೇರ್. ಇಬ್ಬರ ನಡಕ್ ಯಾರ ಸೈನ್ ಇಲ್ಲ ಅಂದ್ರೆ ಮಲ್ಟಿಪ್ಲಿಕೇಶನ್. ನನಗೆ ಇಬ್ಬರ ನಡಕ್ ಏನೈತಿ ಅದು ಇಂಪಾರ್ಟೆಂಟ್, 2 ಟರ್ಮ್ ನಡಕ್ ಏನೈತಿ ಅದು ಇಂಪಾರ್ಟೆಂಟ್, ಬಾಜು ಏನೈತಿ ಅದು ಇಂಪಾರ್ಟೆಂಟ್ ಅಲ್ಲ. 2 ಟರ್ಮ್ ನಡಕ್ ಏನೈತಿ ಅದು ಇಂಪಾರ್ಟೆಂಟ್. ಇವೆರಡು ಟರ್ಮ್ ನಡಕ್ ಏನೈತಿ, ಇಲ್ಲಿ ಮಲ್ಟಿಪ್ಲಿಕೇಶನ್ ಐತಿ, ಇಲ್ಲಿ ಮಲ್ಟಿಪ್ಲಿಕೇಶನ್ ಐತಿ. ಸೊ ಹಂಗಾರ ಇದು -2 ಆ ಕಡೆ ಹೋದಾಗ ಏನಕೈತಿ, ಈ 4 ಹಂಗ ಇರ್ತಾನ, -2 ಆ ಕಡೆ ಹೋದ್ರ ಡಿವೈಡೆಡ್ ಬೈ -2 ಆಗ್ತಾನ. ಯಾಕೆ ಸರ, ಇಬ್ಬರ ನಡಕ್ ಮಲ್ಟಿಪ್ಲಿಕೇಶನ್ ಐತಲ್ಲ, ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಡಿವಿಷನ್ ಆಗ್ಬೇಕು. ಸೊ ಹಂಗಾರ ಇಲ್ಲಿ ಏನಕೈತಿ, ಹಂಗಾರ ಇದು 2 1 ಜಾ 2 2 ಜಾ ಹೋಗಿ ಎಷ್ಟು ಉಳಿತೈತಿ, ಇಲ್ಲಿ 2 ಉಳಿತೈತಿ. ಇಲ್ಲಿ ಡಿನಾಮಿನೇಟರ್ ಮೈನಸ್, ಇಬ್ಬರಿಗೆ ಅಪ್ಲೈ ಆದಂಗದ. ಸೊ ಆನ್ಸರ್ ಏನದ, -2 ಬರ್ತೈತಿ. ಸೊ ದಿಸ್ ಇಸ್ ದ ಸೊಲ್ಯೂಷನ್. ಸೊ ಹಾಗಾದ್ರೆ ಇನ್ನು ಲಾಸ್ಟ್ ಕ್ವಶನ್, 10th ಕ್ವಶನ್ ಏನ್ ಮಾಡ್ಬೇಕು ಸರ್? ಸರ್ ಇಲ್ಲಿ 2 + x ಡಿವೈಡೆಡ್ ಬೈ 2 ಅಂತ ಐತಿ. ಇಲ್ಲಿ ಏನೈತಿ, 2 + x ಡಿವೈಡೆಡ್ ಬೈ 2 ಅಂತ ಐತಿ. ಈ 2 + x ಡಿವೈಡೆಡ್ ಬೈ 2 ಅಂದ್ರೆ ಈ 2 ಕ್ಯಾನ್ಸಲ್ ಆಗಲ್ಲ. ಇಲ್ಲಿ ಮೇಲ್ಗಡೆ ಮಲ್ಟಿಪ್ಲಿಕೇಶನ್ ಇದ್ದಾಗಷ್ಟ ಡಿನಾಮಿನೇಟರ್ ನಾವು ನ್ಯೂಮಿನೇಟರ್ ಕ್ಯಾನ್ಸಲ್ ಮಾಡ್ತೀವಿ. ಇಲ್ಲಿ ಮೇಲ್ಗಡೆ ಮಲ್ಟಿಪ್ಲಿಕೇಶನ್ ಸೈನ್ ಇಲ್ಲ, ಅಡಿಷನ್ ಸಬ್ಟ್ರಾಕ್ಷನ್ ಐತಂದ್ರೆ ಈ 2 ಇದನ್ನ ಕ್ಯಾನ್ಸಲ್ ಆಗಂಗಿಲ್ಲ. ಈ 2 ಕ್ಯಾನ್ಸಲ್ ಮಾಡಿದ್ರೆ ರಾಂಗ್ ಆಕೈತದ. ಸೊ ಇದು ಆನ್ಸರ್ ಆಸ್ ಇಟ್ ಇಸ್, ಹಿಂಗ ಇದೇನು ಮಾಡಕ್ ಬರಂಗಿಲ್ಲ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಮುಂದಿನ ಕ್ವಶನ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಓಕೆ.